ಚಿಂತಾಮಣಿಯ ರಸ್ತೆ ಗುಂಡಿಗಳಿಗೆ ಹೂ ಹಾಕಿ ಪೂಜೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಪೂಜೆ ಮಾಡುವ ಮೂಲಕ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಿನೂತನ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2023ರಲ್ಲಿ ರಸ್ತೆ ಸಮಸ್ಯೆ ಆದಾಗ ಆಗಲೂ ಕೂಡ ಹೀಗೆ ಮಾಡಿದ್ವಿ, ಈಗ ಅಧಿಕಾರಿಗಳು ಕಾಟಾಚಾರಕ್ಕೆ ಗುಂಡಿಯನ್ನು ಮುಚ್ಚುತ್ತಾ ಇದ್ದಾರೆ. ಇದೀಗ ಮತ್ತೆ ಸಮಸ್ಯೆ ಉಂಟಾಗಿದೆ, ಆದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗುಂಡಿ ಮುಚ್ಚಿಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಬೇಕಾದ್ರೆ ಮುಂದೇನು ಮಾಡ್ಕೊಳ್ಳಿ. ಅದು ಅವರೆಲ್ಲ ಎ ಸಿ ಕಾರ್ ಗೊತ್ತಾಗುತ್ತೆ ಗುಂಡಿ ಇದೆ ಅಂದ್ಬಿಟ್ಟು. ಮುಂದಿನ ದಿನಗಳಲ್ಲಿ ಇದೇ ರಸ್ತೆಗಳನ್ನು ರೆಡಿ ಮಾಡದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಬೇಕಾಗುತ್ತದೆ. ಇವಾಗ ನೀವು ಮಾತಾಡೋಂಗಿದ್ರೆ ಮಾತಾಡಿ ಅಂತ ಹೇಳ್ತಾರೆ. ಲಂಚ ಪಡೆಯುತ್ತಿದ್ದ ಬಿಇಒ ಕಚೇರಿಯ ಎಫ್ಡಿಎ ಅಧಿಕಾರಿಯನ್ನ ಲೋಕಾಯುಕ್ತರ ಪೊಲೀಸರು ಬಲೆಗೆ ಬೀಸಿದ್ದಾರೆ. ಅದಕ್ಕೆ ಬಲೆಗೆ ಬೀಸಿದ್ರು. ಆ ಒಂದು ಘಟನೆ ಈಗ ಶಿರಹಟ್ಟಿಯಲ್ಲಿ ನಡೆದಿರುವಂಥದ್ದು. ಬಿಇಒ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿರುವಂತಹ ಒಂದು SS ಚೌತಾಯಿ ಎನ್ನುವಂತಹ ಒಂದು ನಿವೃತ್ತ ಮುಖ್ಯ ಶಿಕ್ಷಕಿ ಏನಿದ್ದಾರೆ, ಅವರು ಲಂಚವನ್ನು ಪಡಿತಾ ಇದ್ರು. ಲಕ್ಷ್ಮೇಶ್ವರ ಬಳಿ 4,000 ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚದ ಹಣ ಪಡೆಯುವ ಒಂದು ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಮಹಿಳಾ ಅಧಿಕಾರಿಯನ್ನ ಬಂಧಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ ದಾಳಿಯನ್ನು ಮಾಡಿ ಗುತ್ತಿಗೆದಾರರ ಕಿರುಕುಳಕ್ಕೆ ಬೇಸತ್ತು ಪೌರ ಕಾರ್ಮಿಕನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಒಂದು ಘಟನೆ ಧಾರವಾಡ ವಾರ್ಡ್ ನಂಬರ್ 17ರ ಟೋಲ್ ನಾಕಾ ಬಳಿ ನಡೆದಿರುವಂಥದ್ದು. ಕೃಷ್ಣ ವಜ್ಜನರಾವ್ ಏನೋ ಒಂದು ವ್ಯಕ್ತಿ ಏನಿದೆ 27 ವರ್ಷದ ಒಬ್ಬ ವ್ಯಕ್ತಿ, ಆತ ವಿಷವನ್ನು ಸೇವಿಸಿ ಪೌರ ಕಾರ್ಮಿಕ ಒಂದು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಕೆಲಸಕ್ಕೆ ಬಂದ ವೇಳೆ ಕೃಷ್ಣ ವಿಷವನ್ನು ಕುಡಿದಿದ್ದ ಅಂತ ಹೇಳಲಾಗ್ತಾ ಇದೆ. ಕೂಡಲೇ ಆತನನ್ನು ಧಾರವಾಡದ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಇದೀಗ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹಲವು ವರ್ಷಗಳಿಂದ ಪಾಲಿಕೆಯಲ್ಲಿ ಗುತ್ತಿಗೆದಾರನಾಗಿ ಈತ ಕೆಲಸ ಮಾಡ್ತಾ ಇದ್ದ. ಈ ಒಂದು ಕೃಷ್ಣನಿಗೆ ಗುತ್ತಿಗೆದಾರ ಕೃಷ್ಣ ಅರವಿಡಿ ಅನ್ನುವಂತಹ ಏನಿದೆ, ಆತ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಕಿರುಕುಳವನ್ನು ನೀಡ್ತಾ ಇದ್ದ ಎನ್ನಲಾಗಿದೆ. 24,000 ಸಂಬಳ ಇದ್ದರೂ ಕೂಡ ಆತನೊಂದು ಜಾಗದಲ್ಲಿ ಬರೀ ಆತನಿಗೆ 7-8 ಸಾವಿರ ರೂಪಾಯಿ ಹಣವನ್ನು ಮಾತ್ರ ನೀಡಲಾಗ್ತಾ ಇತ್ತು ಅಂತ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರನ ಕಿರುಕುಳವೇ ಕೃಷ್ಣ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಅಥವಾ ಆತ್ಮಹತ್ಯೆ ಒಂದು ಪ್ರಯತ್ನ ಮಾಡಿಕೊಳ್ಳೋಕೆ ಕಾರಣ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರನ ಟೆಂಡರ್ ಅನ್ನು ರದ್ದು ಮಾಡುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ 30 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸ್ವಚ್ಛತಾ ಗುತ್ತಿಗೆದಾರರ ಮೂಲಕ ಪೌರ ಕಾರ್ಮಿಕರನ್ನ ಜೋಡಿಸ್ತಾ ಇದ್ದಾರೆ ಸರ್. ಆದರೆ ಯಾವುದೇ ಒಂದು ಗುತ್ತಿಗೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯಿಂದ ಪರವಾನಗಿಯನ್ನು ಪಡೆಯಬೇಕು, ಲೇಬರ್ ಲೈಸೆನ್ಸನ್ನು ಪಡೆಯಬೇಕು. ಗುತ್ತಿಗೆ ಕಾರ್ಮಿಕ ಕಾಯ್ದೆ 1970 ಅನ್ವಯ ಲೈಸೆನ್ಸ್ ಪಡೆದರೆ ಮಾತ್ರ ಅವರಿಗೆ ಅರ್ಹರಿರ್ತಾರೆ. ಆದರೆ ಕಳೆದ 30 ವರ್ಷಗಳಿಂದ ಇಲ್ಲಿ ಒಬ್ಬ ಗುತ್ತಿಗೆದಾರ ಗುತ್ತಿಗೆ ಕಾರ್ಮಿಕ ಕಾಯ್ದೆ 19 ಅನ್ವಯ ಲೈಸೆನ್ಸ್ ಪಡೆದಿಲ್ಲ. ಕಾನೂನು ಬಾಹಿರವಾಗಿ ಅವರು ಕಳೆದ 30 ವರ್ಷಗಳಿಂದ ಗುತ್ತಿಗೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ 7-8-2017ರಂದು ರಾಜ್ಯದಲ್ಲಿ ಇರುವಂಥ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ನೇರ ವೇತನವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಇವತ್ತು ಗುತ್ತಿಗೆ ಪದ್ಧತಿ ಇಲ್ಲ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಈ ಗುತ್ತಿಗೆದಾರರನ್ನ ಸಾಕ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು. ಹಾಗಾಗಿ ಈ ಕೃಷ್ಣ ಅರವಿಡಿ ಅನ್ನುವಂಥ ಭ್ರಷ್ಟ ಗುತ್ತಿಗೆದಾರ ಏನಿದ್ದಾನೆ, ಹಲವಾರು ಗುತ್ತಿಗೆಯನ್ನು ಪಡೆದಿದ್ದಾನೆ. 15-16 ವರ್ಷ ಸರ್. ಒಂದು ತಿಂಗಳ ಪೇಮೆಂಟ್ ಕರೆಕ್ಟ್ ಇಲ್ರಿ. ಪೇಮೆಂಟ್ ನಮ್ಗೆ 18,000 ರೂಪಾಯಿ ಆಯ್ತು ಸರ್. 18,000 ರೂಪಾಯಿದಾಗ ಅವ್ರ ಪಗಾರ ಬರೋದು ಸರ್ 7,000 8,000 ಪ್ರತಿ ತಿಂಗಳು 7,000 8,000 ಮ್ಯಾಗ ₹1 ಬರಂಗಿಲ್ಲ ಸರ್ ಅವರು. ಮತ್ತು ನಮ್ದು 2 ಗಂಟೆ ಡ್ಯೂಟಿ ಮುಗೀತು ಸರ್. 2 ಗಂಟೆ ಡ್ಯೂಟಿ ಮುಗಿದ ನಂತರ ಅವರು ಹೊಲಕ್ಕೆ ಕೆಲಸ ಕರ್ಕೊಂಡು ಹೋಗ್ತಾರೆ ಸರ್. ಮನೆ ಒಳಗೆ ಕಾರ್ ತೊಳೆಯೋದು ಮತ್ತು ಟ್ರಾಕ್ಟರ್ಗಳು ತೊಳೆಯೋದು. ಯಾದಗಿರಿ ಜಿಲ್ಲೆಯ ದೀಕ್ಷಾ ಏಜೆನ್ಸಿ ಲಂಚ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಶಫಿ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಆ ಸಂಸ್ಥೆಯ ಮ್ಯಾನೇಜರ್. ಈಗ ಯಾಕಂದರೆ ಮೊಹಮ್ಮದ್ ಶಫಿ ಹೇಳಿಕೆ ಏನಿದೆ ಅದು ಶುದ್ಧ ಸುಳ್ಳು.
ಆತ ತಮ್ಮ ಏಜೆನ್ಸಿಗೆ ಸೇರಿದ ಸಿಬ್ಬಂದಿಯೇ ಅಲ್ಲ ಅಂತ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಆತನಿಗೂ ಕೂಡ ದೀಕ್ಷಾ ಏಜೆನ್ಸಿ ಏನಿದೆ, ಕನ್ಸಲ್ಟೆನ್ಸಿ ಏನಿದೆ, ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಶಫಿ ಬಳಕೆದಾರ ಒಂದು ನಿಧಿಯಿಂದ ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ನೇಮಕೊಂಡಂಥ ಒಂದು ವ್ಯಕ್ತಿ ಆಗಿದ್ದ. ಅವರನ್ನು ಆಗಸ್ಟ್ 5ರಂದು ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬಿಡುಗಡೆ ಪತ್ರವನ್ನು ಕೂಡ ಕೊಡಲಾಗಿದೆ. ದೀಕ್ಷಾ ಏಜೆನ್ಸಿ ಏನಿದೆ ಅದರಲ್ಲಿ ಒಂದು ಹೆಸರು ಕೂಡ ಉಲ್ಲೇಖ ಆಗಿಲ್ಲ. ಶಫಿಯಿಂದ 20,000 ರೂಪಾಯಿ ಪಡೆದಿಲ್ಲ, ಆತನಿಂದ ನಾನು ಹಣ ಪಡೆದಿದ್ದರೆ ಸಾಕ್ಷಿಯನ್ನು ನೀಡಲಿ ಆತನ ಹೇಳಿಕೆ ಏನಿದೆ ಅದು ಸಂಪೂರ್ಣ ಸುಳ್ಳಾಗಿದ್ದು ಕ್ರಮ ಆಗಬೇಕು ಈ ವಿರುದ್ಧ ಅಂತ ಅವರು ಹೇಳ್ತಾ ಇರುವಂಥದ್ದು. ಎಸ್ಪಿಗೆ ದೀಕ್ಷಾ ಏಜೆನ್ಸಿ ಒಂದು ದೂರನ್ನು ನೀಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕೊರಟಗೆರೆಯಲ್ಲಿ ನೂತನ ಬಂಜಾರ ಸಮುದಾಯದ ಕಚೇರಿಯ ಉದ್ಘಾಟನೆ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ. ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಗಣ್ಯರು. ಇನ್ನು ಈ ವೇಳೆ ಮಾತನಾಡಿದಂತಹ ರಾಜ್ಯ ಬಂಜಾರ ಒಂದು ದಳ ಆಗಿರುವಂತಹ ಒಂದು ಪಕ್ಷದ ಮುಖ್ಯಸ್ಥರಾಗಿರುವಂತಹ ತಿಮ್ಮಾನಾಯಕರು ಏನಿದ್ದಾರೆ, ತಾಲೂಕು ಮಟ್ಟದಲ್ಲಿ ಒಂದು ಸಮುದಾಯ ಭವನ ಇಲ್ಲದೆ ನಾವು ಇದ್ವಿ, ಆದರೆ ಇದೀಗ ಭವನ ಆಗಿದೆ. ಇದು ಒಂದು ನಮಗೆ ಬೇಜಾರಾಗ್ತಿತ್ತು, ಆದರೆ ಈ ಒಂದು ನಮ್ಮ ಸಮುದಾಯಕ್ಕೆ ತಕ್ಷಣವೇ ಒಂದು ಸಮುದಾಯ ಒಂದು ಭವನವನ್ನು ಮಂಜೂರು ಮಾಡಿಸಿಕೊಡಬೇಕು ಅಂತ ನಾವು ಆಗ್ರಹ ಮಾಡಿದ್ವಿ. ಅದರಂತೆ ಶಾಸಕರು ಆಗಿರುವಂತಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಮಾಡಿದ್ವಿ. ಈಗಾಗಲೇ ತಹಶೀಲ್ದಾರ್ ಅವರೇನಿದ್ದಾರೆ 2 ಕಡೆ ಸ್ಥಳವನ್ನು ಗುರುತಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭವನ ಕಟ್ಟಿಕೊಡುವಂತಹ ಒಂದು ಕೆಲಸ ಆಗಬೇಕು. ತಾಲೂಕು ಅಧ್ಯಕ್ಷ ಲಕ್ಷ್ಮಣ ನಾಯಕ್ ಈ ರೀತಿಯಾಗಿ ಹೇಳಿರು. ಅದನ್ನ ನೆಗ್ಲೆಕ್ಟ್ ಆಗಿ ತಗೊಂಡ್ಬಿಡ್ತಾರೆ. ತಾವೆಲ್ಲ ಒಗ್ಗಟ್ಟಾಗಿದ್ದಾಗ ಮಾತ್ರ ಆ ಕೆಲಸ ಆಗಕ್ಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತೀನಿ. ಹಾಗಾಗಿ ಈಗ 2 ಕಡೆ ಜಾಗ ನೋಡಿದ್ದಾರೆ ಅಂತ ನನಗೆ ಗಮನಕ್ಕೆ ಬಂತು. ಅಲ್ಲಿ ಎಲ್ಲನ ಒಂದ್ ಕಡೆ ಅಂತೂ ಖಂಡಿತವಾಗ್ಲೂ ಕೊಡ್ತಾರೆ. ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ, ಮತ್ತೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಹತ್ರನೂ ನಾನು ಪರ್ಸನಲ್ ಆಗಿ ನಾನು ಹೇಳಿ ಮಾತಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಹೇಳಕ್ ಬಯಸ್ತೀನಿ. ಬಟ್ ಅದರಲ್ಲೇನೆ ನಮ್ಮಲ್ಲೇನೆ ಕಿತ್ತಾಟ ನಾನು ನೀನು ಅನ್ನೋ ಹಾಗೆ ಆದಾಗ ಅದು ಯಾವತ್ತೂ ಕೆಲಸ ಆಗಲ್ಲ. ಈಗ ಸಂಸಾರದಲ್ಲಿ ನಾವು ಗಂಡ ಹೆಂಡತಿ ಆ ಕಡೆ ಈ ಕಡೆ ಗಲಾಟೆ ಮಾಡಿದಾಗ ಮಕ್ಕಳು ಬಡವಾದ್ರು ಅಂತಾರಲ್ವಾ, ಹಾಗಾಗಿ ನಮ್ಮ ಜಗಳದಲ್ಲಿ ಯಾವ ಕೆಲಸಗಳೂ ಆಗಲ್ಲ. ತಾವೆಲ್ಲ ಒಗ್ಗಟ್ಟಿದ್ದಾಗ ಎಲ್ಲ ಕೆಲಸಗಳು ತಾನಾಗೇ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.